ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ಮಾತಾಡಲಿಕ್ಕಿದ್ದೀನಿ ಉಪೇಂದ್ರ ಸರ್ ಅವ್ರ ಬಗ್ಗೆ. ಅಲ್ಲ, ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವ್ರ ಬಗ್ಗೆ. ಸೊ ಮೊದಲಿಗೆ ಇವರು ರೈಟರ್ ಆಗಿರ್ತಾರೆ, ಆಮೇಲೆ ಅವರು ಡೈರೆಕ್ಟರ್ ಆಗ್ತಾರೆ, ಆಮೇಲೆ ಅವರು ಆ್ಯಕ್ಟ್ ಕೂಡ ಮಾಡ್ತಾರೆ ಮೂವಿಯಲ್ಲಿ. ಸೊ ನಾನಿವತ್ತು ಅವರ ಮೂವೀಸ್ಗಳನ್ನು ಮೆನ್ಷನ್ ಮಾಡ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಉಂಟು, ಫುಲ್ ವಿಡಿಯೋ ನೋಡಿ. 1989 ಅನಂತರ ಅವಂತರ ಅನ್ನೋ ಸಿನಿಮಾದಲ್ಲಿ ಕಾಮದೇವ ಅನ್ನೋ ಒಂದು ಕ್ಯಾರೆಕ್ಟರನ್ನು ಹಾಕಿದ್ದಾರೆ ಅವರು. ಅದೇ ವರ್ಷ ಲವ್ ಮಾಡಿ ನೋಡು ಒಂದು ಸಿನಿಮಾದ ಒಂದು ರೈಟರ್ ಕೂಡ ಆಗಿದ್ದಾರೆ. ಹಾಗೆ ಈ ಒಂದು ಸಿನಿಮಾದಲ್ಲಿ ಡಾಕ್ಟರ್ ಕ್ಯಾರೆಕ್ಟರ್ ಹಾಕಿದ್ದಾರೆ. ನೆಕ್ಸ್ಟ್ ಅಜಗಜಾಂತರ ಅನ್ನೋ ಸಿನಿಮಾದಲ್ಲಿ ಕೂಡ ಇವರು ಚಿಕ್ಕ ಪಾತ್ರವನ್ನು ನಿಭಾಯಿಸಿದ್ದಾರೆ. 1993 ಅನ್ನೋ ಮೂವಿಯ ಒಂದು ಸ್ಕ್ರಿಪ್ಟನ್ನು ಇವರು ಬರೀತಾರೆ. ಹಾಗೆ ಈ ಮೂವಿಯ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಇವರೇ ಆಗಿದ್ದಾರೆ. ಈ ಒಂದು ಮೂವಿಯಲ್ಲಿ ಒಂದು ಚಿಕ್ಕ ಪಾತ್ರ ವಹಿಸಿದ್ದಾರೆ, ಫೇಕ್ ಪೊಲೀಸ್ ಆಗಿ ಬರೋ ಪಾತ್ರ. ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಗೈಸ್. ನೀವು ಆ ಒಂದು 5 ಮಿನಿಟ್ಸ್ ಒಂದು ಸೀನ್ ಉಂಟು ನೋಡಿ, ಅದು ತುಂಬ ಜಾಸ್ತಿ ಕ್ರೇಜಿ ಇದೆ. 1995 ಓಂ ಅನ್ನೋ ಸಿನಿಮಾದಲ್ಲಿ ಇವರೊಂದು ಕ್ಯಾರೆಕ್ಟರ್ಗೆ ವಾಯ್ಸ್ ಕೊಡ್ತಾರೆ. 1995 ಇವರು ಇನ್ನೊಂದು ಸಿನಿಮಾ ಆಪರೇಷನ್ ಹಂತದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. 1997 ರಿಲೀಸ್ ಆದ ಓಂಕಾರಂ ಸಿನಿಮಾದ ಒಂದು ಕ್ಯಾರೆಕ್ಟರ್ಗೆ ಇವರು ವಾಯ್ಸ್ ಕೊಟ್ಟಿದ್ದಾರೆ. ಈ ಒಂದು ಸಿನಿಮಾ ಓಂ ಸಿನಿಮಾದ ರೀಮೇಕ್ ಆಗಿತ್ತು. 1998 ಇವರು ಎ ಅನ್ನೋ ಮೂವಿ ಮಾಡ್ತಾರೆ. ಈ ಮೂವಿಯನ್ನು ಬರೆದದ್ದು ಕೂಡ ಇವರೇ, ಈ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದು, ಈ ಮೂವಿಯನ್ನು ಡೈರೆಕ್ಟ್ ಮಾಡಿದ್ದು ಕೂಡ ಇವರೇ. ಈ ಮೂವಿ ಬಗ್ಗೆ ನಾವು ಒಂದು ಸ್ಪೆಷಲ್ ವಿಡಿಯೋ ಮಾಡಬೇಕಾಗುತ್ತೆ, ಯಾಕಂದರೆ ಈ ಮೂವಿ ಅಷ್ಟು ಎಪಿಕ್ ಇದೆ. ನೆಕ್ಸ್ಟ್ ಒಂದು ತೆಲುಗು ಮೂವಿ ಮಾಡ್ತಾರೆ, ಅದು ಬಂದುಬಿಟ್ಟು ಕನ್ಯಾದಾನ. 1999 ಉಪೇಂದ್ರ ಅನ್ನೋ ಒಂದು ಮೂವಿ ಮಾಡ್ತಾರೆ. ಈ ಮೂವಿಯನ್ನು ಬರೆದದ್ದು, ರಿಟರ್ನ್ ಮಾಡಿದ್ದು, ಹಾಗೆಯೇ ಇದನ್ನು ಡೈರೆಕ್ಟ್ ಮಾಡಿದ್ದು ಕೂಡ ಇವರೇ. ಈ ಮೂವಿಯಲ್ಲಿ ವೈಫ್ ಇರ್ತಾರೆ ಇವ್ರಿಗೆ, ಹಾಗೆ ಒಬ್ಬರು ಲವರ್ ಇರ್ತಾರೆ, ಹಾಗೆ ಇನ್ನೊಂದು ಕಡೆ ರೂಡ್ ಪರ್ಸ್ನಾಲಿಟಿ ಇರೋ ಎರೋಗೆಂಟ್ ಹುಡುಗಿ ಇರ್ತಾರೆ. ಸೊ ಇವರು 3 ಜನನ ಇಷ್ಟಪಡ್ತಾರೆ ಉಪೇಂದ್ರ ಅವರು ಕೂಡ ಈ 3 ಜನನ ಇಷ್ಟಪಡ್ತಾರೆ. ಮುಂದೆ ಏನಾಗುತ್ತೆ ಅಂತ ತಿಳಿಲಿಕ್ಕೆ ನೀವು ಈ ಮೂವಿನ ನೋಡಲೇಬೇಕು. 2000 ಇವರು 2 ಮೂವಿ ಮಾಡ್ತಾರೆ. ಒಂದು ಪ್ರೀತಿ. ಈ ಮೂವಿ ಬಗ್ಗೆ ಏನು ಹೇಳೋದು ಗೈಸ್, ಈ ಮೂವಿಯಲ್ಲಿ ಅವರು ಕಿರಣ್ ಅನ್ನೋ ಒಂದು ರೀತಿ ಉಂಟು ನೋಡಿ, ಅದೇ ಒಂದು ಸ್ವಲ್ಪ ಹಾರಿಫೈಡ್ ಇದೆ. ಆ್ಯಂಡ್ ಈ ಮೂವಿ ತುಂಬ ಚೆನ್ನಾಗಿದೆ, ನೋಡಿ. ಆ್ಯಂಡ್ ನೆಕ್ಸ್ಟ್ ಇವರು ಓಕೆ ಮಾತಾ ಅನ್ನೋ ಒಂದು ತೆಲುಗು ಮೂವಿ ಮಾಡ್ತಾರೆ. 2001 ಇವರು 3 ಮೂವಿ ಮಾಡ್ತಾರೆ. ಮೊದಲ ಮೂವಿ ಆಗಿರುತ್ತೆ ರಾ. ಈ ಒಂದು ಮೂವಿಯ ಡೈಲಾಗ್ ರೈಟರ್ ಇವರೇ ಆಗಿರ್ತಾರೆ. ನೆಕ್ಸ್ಟ್ ನೀತೋನೇ ಉಂಟೋನು ಅನ್ನೋ ಮೂವಿ ಮಾಡ್ತಾರೆ. ತಪ್ಪಾಗಿದ್ದರೆ ಕ್ಷಮಿಸಿ, ಇದೊಂದು ತೆಲುಗು ಮೂವಿ. 2 ತೆಲುಗು ಮೂವಿ ನಂತರ ಇವರು ಹೆಷ್ಟು ಅನ್ನೋ ಕನ್ನಡ ಮೂವಿ ಮಾಡ್ತಾರೆ. ಇದು ತುಂಬ ಜಾಸ್ತಿ ಕ್ರೇಜಿ ಇದೆ. ಇದರಲ್ಲಿ ಇವರ ವೈಫ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. 2002 ಇವರು 4 ಮೂವಿ ಮಾಡ್ತಾರೆ. ಮೊದಲಿಂದ ಸೂಪರ್ ಸ್ಟಾರ್ ಮೂವಿ, ಇದು ಕೂಡ ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ನಾಗರಹಾವು, ಇದು ತುಂಬ ಅಂಡರ್ ರೇಟೆಡ್. ನೆಕ್ಸ್ಟ್ ಇವ್ರು ಮೂವಿ ಮಾಡೋದು ನಾನು ನಾನೇ. ಈ ಮೂವಿ ತುಂಬ ಜಾಸ್ತಿ ಕಾಮಿಡಿ ಇದೆ, ಚೆನ್ನಾಗಿದೆ. ನೆಕ್ಸ್ಟ್ ಇವ್ರು ಮಾಡ್ತಾರೆ ಹಾಲಿವುಡ್. ಈ ಒಂದು ಮೂವಿಯಲ್ಲಿ ಒಂದು ರಾಬರ್ಟ್ ಇದು ಸೀಕ್ವೆನ್ಸ್ ಏನಿದೆ, ಇದೇ ಸ್ಟೋರಿಯಲ್ಲಿ ನಾವು ಒಂದು ಮೂವಿ ನೋಡ್ತೀವಿ ರೋಬೋಟ್ ಅಂತ, ಅದು ರಜನಿಕಾಂತ್ ಅವರು ಆ್ಯಕ್ಟ್ ಮಾಡಿದ್ದು. 2003 ಇವರು 3 ಮೂವಿಯನ್ನು ಮಾಡ್ತಾರೆ. ಮೊದಲೇದು ಕುಟುಂಬ. ಈ ಮೂವಿ ಫ್ಯಾಮಿಲಿ ಆಡಿಯನ್ಸ್ಗೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ರಕ್ತ ಕಣ್ಣೀರು. ಈ ಮೂವಿ ಎಪಿಕ್ ಇದೆ. ಈ ಮೂವಿಯಲ್ಲಿ ಆ್ಯಕ್ಟಿಂಗ್ ಎಷ್ಟು ಜಬರ್ದಸ್ತ್ ಇದೆ ಅಂದರೆ ಈಗಲೂ ಕೂಡ ಈ ಮೂವಿ ಐಕಾನಿಕ್ ಅಂತಲೇ ಹೇಳ್ಬೋದು. ಬಟ್ ಈ ಮೂವಿಗೆ ಇವರಿಗೆ ಯಾವುದೇ ಒಂದು ಅವಾರ್ಡ್ ಸಿಕ್ಕಿಲ್ಲ, ಅದೇ ನನಗೆ ಬೇಜಾರು ವಿಷಯ. ಈ ಮೂವಿಯಲ್ಲಿ ಹೀರೋ ಮತ್ತು ವಿಲನ್ 2 ಕೂಡ ಒಬ್ಬರೇ, ಅದು ಉಪೇಂದ್ರ ಅವರು ನಾನೊಂದು ಸೀಕ್ವೆನ್ಸನ್ನು ಹೇಳ್ತೀನಿ. ಅದರಲ್ಲಿ ಒಂದು ಅಜ್ಜಿಗೆ ಅವರು ಕಾಲಲ್ಲಿ ತೊಳಿತಾರೆ. ಮುಂದೆ ಆ ಒಂದು ಅವರಿಗೆ ಒಂದು ರೋಗ ಅಂತ ಬಂದಾಗ ಅವರಿಗೆ ಆ ಕಾಲೇ ಇರೋದಿಲ್ಲ, ಅವರಿಗೆ ನಡಿಲಿಕ್ಕಾಗಲ್ಲ. ಆವಾಗ ಅವರಿಗೆ ರಿಯಲೈಸ್ ಆಗ್ತದೆ, ನಾನು ಹಿಂದೆ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೆ ಅಂತ. ಸೊ ಇದನ್ನೆಲ್ಲ ನೀವು ಈ ಮೂವಿಯಲ್ಲಿ ನೋಡ್ಬೋದು. ತುಂಬಾ ಎಪಿಕ್ ಇರೋ ಮೂವಿ, ಒಮ್ಮೆ ನೋಡಿ ಗೈಸ್. ನೆಕ್ಸ್ಟ್ ಇವರು ರಕ್ಷಿತಾ ಅವ್ರ ಜೊತೆ ಗೋಕರ್ಣ ಅನ್ನೋ ಮೂವಿ ಮಾಡ್ತಾರೆ. ಇದು ಕೂಡ ತುಂಬಾ ಚೆನ್ನಾಗಿರೋ ಮೂವಿ. 2004 ಇವರು ಒಂದು ಸಿನಿಮಾ ಮಾಡ್ತಾರೆ, ಅದು ಬಂದುಬಿಟ್ಟು ಓಂಕಾರ. ಈ ಮೂವಿ ತುಂಬಾ ಚೆನ್ನಾಗಿದೆ, ಒಮ್ಮೆ ನೋಡಿ. ನೆಕ್ಸ್ಟ್ 2005 ಇವರು ಇನ್ನೊಂದು ಸಿನಿಮಾ ಅಂದರೆ 3 ಸಿನಿಮಾ ಮಾಡ್ತಾರೆ. ಒಂದನೇದು ಗೌರಮ್ಮ, ನನ್ನ ಫೇವ್ರೆಟ್ ಸಿನಿಮಾ. ನಾನು ತುಂಬ ಜಾಸ್ತಿ ಈ ಒಂದು ಸಿನಿಮಾನ ನೋಡಿದ್ದೀನಿ. 2ನೇದು ನ್ಯೂಸ್, ಇದು ಕೂಡ ಚೆನ್ನಾಗಿದೆ ಗೈಸ್. 3ನೇ ಸಿನಿಮಾ ಮಾಡ್ತಾರೆ, ಅದು ಬಂದುಬಿಟ್ಟು ಆಟೋ ಶಂಕರ. ಇದರಲ್ಲಿ ಇವರ ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿತ್ತು ಅಂದರೆ ಇವರು ಬೆಸ್ಟ್ ಆ್ಯಕ್ಟರ್ ಫಿಲ್ಮ್ಫೇರಲ್ಲಿ ನಾಮಿನೇಷನ್ ಕೂಡ ಪಡ್ಕೋತಾರೆ. 2006 ಉಪ್ಪಿದಾದ MBBS ಅಂತ ಒಂದು ಮೂವಿ ಮಾಡ್ತಾರೆ. ಈ ಮೂವಿ ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಜಾಸ್ತಿ ಇಷ್ಟ. ಅದೇ ವರ್ಷ ಇವರು 2ನೇ ಮೂವಿ ಮಾಡ್ತಾರೆ, ತಂದೆಗೆ ತಕ್ಕ ಮಗ. ಇದರಲ್ಲಿ ನೀವು ಟ್ರಯಾಂಗಲ್ ಲವ್ ಸ್ಟೋರಿ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇವರು ಐಶ್ವರ್ಯ ಅಂತ ಮೂವಿ ಮಾಡ್ತಾರೆ. ಇದರಲ್ಲಿ ನೀವು ದೀಪಿಕಾ ಪಡುಕೋಣೆಯನ್ನು ಕೂಡ ನೋಡ್ಬೋದು. ನೆಕ್ಸ್ಟ್ ಇವರು 2007 ಟೋಟಲ್ ಆಗಿ 5 ಮೂವೀಸನ್ನು ಮಾಡ್ತಾರೆ. ಮೊದಲನೇದು ಪರೋಡಿ. ಈ ಮೂವಿ ಚೆನ್ನಾಗಿದೆ, ಒಮ್ಮೆ ನೀವು ನೋಡ್ಬೋದು. ನೆಕ್ಸ್ಟ್ ಇವರು ಮಾಡೋದು ಮಸ್ತಿ. ಇದು ಒಂಥರ ವಿಚಿತ್ರ ಇದೆ, ನಿಮಗೆ ಇಷ್ಟ ಆಗ್ತದೆ. ನೆಕ್ಸ್ಟ್ ಇವರು ಟಾಸ್ ಅನ್ನೋ ಒಂದು ತೆಲುಗು ಮೂವಿ ಮಾಡ್ತಾರೆ, ಇದು ಕೂಡ ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ಇವರು ಅನಾಥರು ಅನ್ನೋ ಮೂವಿ ಮಾಡ್ತಾರೆ. ಈ ಮೂವಿಯಲ್ಲಿ ಇವರ ಆ್ಯಕ್ಟಿಂಗ್ ಸ್ಪೀಚ್ಲೆಸ್, ಹೇಳಲಿಕ್ಕೆ ಆಗಲ್ಲ. ಈ ಮೂವಿ ಅಷ್ಟು ಚೆನ್ನಾಗಿದೆ. ಮೂವಿ ಹೋಗ್ತಾ ಹೋಗ್ತಾ ಎಷ್ಟು ಡೆಪ್ತಿಗೆ ಹೋಗ್ತದೆ ಅಂದರೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ನೀವು ನೋಡಬೇಕು ಗೈಸ್, ತುಂಬಾ ಸಖತ್ತಿದೆ. ಆಮೇಲೆ ಇವರು ಲವ್ ಕುಶ ಅಂತ ಮೂವಿ ಮಾಡ್ತಾರೆ. ಇದು ಕೂಡ ಫನ್ನಿ ಮೂವಿ, ಚೆನ್ನಾಗಿದೆ. 2008 ಇವರು ಮೂವೀಸ್ ಮಾಡ್ತಾರೆ. ಆ್ಯಂಡ್ ಆ ಮೂವಿ ಬಂದುಬಿಟ್ಟು ಫಸ್ಟ್
ಸತ್ಯಂ. ಈ ಮೂವಿ ಚೆನ್ನಾಗಿದೆ. ನೆಕ್ಸ್ಟ್ ಇವರು ಮೂವಿ ಮಾಡೋದು ಸೆಲ್ಯೂಟ್. ಈ ಮೂವಿಯಲ್ಲಿ ಇವ್ರದ್ದು ಏನು ಕ್ಯಾರೆಕ್ಟರ್ ಅಂತ ನನಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿರ್ಬೋದು. ನೆಕ್ಸ್ಟ್ ಬುದ್ಧಿವಂತ ಅನ್ನೋ ಮೂವಿ ಮಾಡ್ತಾರೆ. ಇದು ಐಕಾನಿಕ್ ಮೂವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಮೂವಿ ತುಂಬಾ ಚೆನ್ನಾಗಿದೆ. ಮಸ್ತ್ ಮಜಾ ಮಾಡಿ ಅನ್ನೋ ಸಿನಿಮಾದಲ್ಲಿ ಕೂಡ ಇವರು ನೋಡ್ಲಿಕ್ಕೆ ಸಿಕ್ಕಿದ್ದಾರೆ. ಫೈನಲಿ ಇವರು ಮಾಡಿದ ಮೂವಿ ಮೊದಲನೇದು ದುಬಾಯ್ ಬಾಬು. ಇದು ಚೆನ್ನಾಗಿದೆ, ಒಮ್ಮೆ ನೋಡಿ, ತುಂಬಾ ಗಮ್ಮತ್ತಿದೆ. ನೆಕ್ಸ್ಟ್ ರಂಜನಿ ಅನ್ನೋ ಮೂವಿ ಮಾಡ್ತಾರೆ. ಇದು ಕೂಡ ಪರವಾಗಿಲ್ಲ, ನಿಮಗೆ ಇಷ್ಟ ಆಗ್ತದೆ. ನೆಕ್ಸ್ಟ್ ಇವರು ಸೂಪರ್ ಅನ್ನೋ ಮೂವಿ ಮಾಡ್ತಾರೆ. ಈ ಮೂವಿಗೆ ಇವರು ಫಿಲ್ಮ್ಫೇರಲ್ಲಿ ನಾಮಿನೇಟ್ ಕೂಡ ಆಗ್ತಾರೆ. ತುಂಬಾ ಚೆನ್ನಾಗಿರೋ ಕ್ರೇಜಿ ಮೂವಿ. ನೆಕ್ಸ್ಟ್ ಶ್ರೀಮತಿ ಅನ್ನೋ ಮೂವಿ ಮಾಡ್ತಾರೆ. ಅವರ ಹೆಂಡತಿ ಜೊತೆ ಮಾಡೋ ಮೂವಿ ಇದು ತುಂಬಾ ಚೆನ್ನಾಗಿದೆ. 2011 ಇವರು ವಾಯ್ಸ್ ಓವರ್ ಮಾತ್ರ ಕೊಡ್ತಾರೆ. ಆ್ಯಂಡ್ ಆ ಮೂವಿ ಹೆಸರು ಮರ್ಯಾದೆ ರಾಮಣ್ಣ. ಇದು ತುಂಬ ಚೆನ್ನಾಗಿದೆ, ಒಮ್ಮೆ ನೀವು ನೋಡ್ಬೋದು ಗೈಸ್. ನೆಕ್ಸ್ಟ್ 2012 ಇವರು ಮೂವಿ ಮಾಡೋದು ಆರಕ್ಷಕ. ಸೀರಿಯಸ್ಲಿ ಮೂವಿ ಬಗ್ಗೆ ನನ್ನ ಹತ್ರ ಹೇಳಿಕ್ಕೆ ವರ್ಡ್ಸ್ ಇಲ್ಲ. ತುಂಬಾ ಡಿಫ್ರೆಂಟ್ ಯುನೀಕ್ ಕಾನ್ಸೆಪ್ಟು. ಸೊ ಕ್ಲೈಮ್ಯಾಕ್ಸ್ ಅಂತೂ ಎಪಿಕ್ ಇದೆ. ನೆಕ್ಸ್ಟ್ ಕಟಾರಿ ವೀರ ಸುರಸುಂದರಾಂಗಿ ಅನ್ನೋ ಮೂವಿ ಮಾಡ್ತಾರೆ. ಇದು ಚೆನ್ನಾಗಿದೆ, ಸೊ ನೀವು ನೋಡ್ಬೋದು. ನೆಕ್ಸ್ಟ್ ಗಾಡ್ ಫಾದರ್ ಅಂತ ಮೂವಿ ಮಾಡ್ತಾರೆ. ಇದು ಕೂಡ ನಿಮಗೆ ಇಷ್ಟ ಆಗುವಂತಹ ಮೂವಿ, ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಕಲ್ಪನಾನು ಮೂವಿ ಮಾಡ್ತಾರೆ. ಈ ಮೂವಿಯಲ್ಲಿ ಉಪೇಂದ್ರ ಅವ್ರ ಆ್ಯಕ್ಟಿಂಗ್ ಎಷ್ಟು ಜಬರ್ದಸ್ತ್ ಇದೆ ಅಂದರೆ, ಇಬ್ಬರದ್ದು ಆ್ಯಕ್ಟಿಂಗ್ ಜಬರ್ದಸ್ತ್ ಇದೆ, ಬಟ್ ಉಪೇಂದ್ರ ಅವ್ರದ್ದು ಆ್ಯಕ್ಟಿಂಗ್ ವರ್ಡ್ಸ್ ಇಲ್ಲ ಯಾರು. ನೆಕ್ಸ್ಟ್ 2013 14 ಅವ್ರಿಗೆ ಮಾಡಿದ ಮೂವಿ ಬಂದುಬಿಟ್ಟು ಟೋಪಿವಾಲ. ಈ ಟೋಪಿವಾಲ ಮೂವಿ ಸಹ ಚೆನ್ನಾಗಿದೆ, ನೀವು ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇವರು ಬ್ರಹ್ಮ ಅನ್ನೋ ಮೂವಿ ಮಾಡ್ತಾರೆ. ಇದು ಕೂಡ ಚೆನ್ನಾಗಿದೆ, ಸೊ ನಿಮಗೆ ಇಷ್ಟ ಆಗ್ತದೆ. ನೆಕ್ಸ್ಟ್ ಇವರು ಸೂಪರ್ ರಂಗ ಅಂತ ಮೂವಿ ಮಾಡ್ತಾರೆ. ಇದು ಪರವಾಗಿಲ್ಲ, ನಿಮಗೆ ಇಷ್ಟ ಆಗುವಂಥ ಮೂವಿ. ನೆಕ್ಸ್ಟ್ ಶಿವಮ್ ಅಂತ ಮೂವಿ ಮಾಡ್ತಾರೆ. ಇದು ಚೆನ್ನಾಗಿದೆ. ಶಿವಮ್ ಮೂವಿ 2015 ಇದ್ದು, ಅದೇ ವರ್ಷ ಸನ್ ಆಫ್ ಸತ್ಯಮೂರ್ತಿ ಅನ್ನೋ ಮೂವಿ ಬಿಡುಗಡೆ ಆಗ್ತದೆ. ಇದು ಮೂವಿ ತುಂಬಾ ಚೆನ್ನಾಗಿದೆ, ಆ್ಯಂಡ್ ನೀವು ನೋಡಿ. ನೆಕ್ಸ್ಟ್ ಉಪ್ಪಿಟ್ಟು ಅನ್ನೋ ಸಿನಿಮಾ ಮಾಡ್ತಾರೆ. ಇದು ಕೂಡ ಚೆನ್ನಾಗಿರೋ ಸಿನಿಮಾ. ಆ್ಯಂಡ್ ನೆಕ್ಸ್ಟ್ ಕಲ್ಪನಾ 2 ಸಿನಿಮಾ ಮಾಡ್ತಾರೆ. ಇದು ತುಂಬ ಜಾಸ್ತಿ ಕಾಮಿಡಿ ಸಿನಿಮಾ. ನೆಕ್ಸ್ಟ್ ಮುಕುಂದ ಮುರಾರಿ, ತುಂಬಾ ಕ್ಯೂಟ್ ಬೆಸ್ಟ್ ಸಿನಿಮಾ. ನೆಕ್ಸ್ಟ್ ಉಪೇಂದ್ರ ಮತ್ತೆ ಬಾ, ಇದು ನಾರ್ಮಲ್ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ. ನೆಕ್ಸ್ಟ್ ಐ ಲವ್ ಯು ಸಿನಿಮಾ ಮಾಡ್ತಾರೆ. ನಂಗೆ ಅಷ್ಟು ಪರ್ಸ್ನಲಿ ಈ ಸಿನಿಮಾ ಅಷ್ಟು ಇಷ್ಟ ಇಲ್ಲ. ನೆಕ್ಸ್ಟ್ ಇವರು ಹೋಮ್ ಮಿನಿಸ್ಟರ್ ಅನ್ನೋ ಸಿನಿಮಾ ಮಾಡ್ತಾರೆ. ಇದು ಚೆನ್ನಾಗಿದೆ, ನೀವು ನೋಡ್ಬೋದು. ನೆಕ್ಸ್ಟ್ ಇವರು ಮಾಡೋ ಸಿನಿಮಾ ಬಂದುಬಿಟ್ಟು ಗಾನಿ. ಇದೊಂದು ತೆಲುಗು ಸಿನಿಮಾ. ಇದರ ಬಗ್ಗೆ ನನಗೆ ಜಾಸ್ತಿ ಐಡಿಯಾ ಇಲ್ಲ. ನೆಕ್ಸ್ಟ್ ಇವರು KGF ಫಾರ್ಮೆಟಲ್ಲಿ ಕಬ್ಜಾ ಅನ್ನೋ ಮೂವಿ ಮಾಡ್ತಾರೆ. ಪ್ಯಾನ್ ಇಂಡಿಯಾ ಮೂವಿ. ಇದು ಜಾಸ್ತಿ ಪಾಪ್ಯುಲರ್ ಆಗಿಲ್ಲ ಆ್ಯಂಡ್ ಅಷ್ಟು ಹಣ ಕೂಡ ಗಳಿಸಲಿಲ್ಲ. ತುಂಬ ಜಾಸ್ತಿ ಟ್ರೋಲ್ ಆಗಿದೆ ಈ ಮೂವಿ, ಆದರೆ ನನಗೆ ಇಷ್ಟ. ನೆಕ್ಸ್ಟ್ UA ಅಂತ ಮೂವಿ ಬರ್ತದೆ. ಈ ಮೂವಿಯ ಹೆಸರು ತಕ್ಕನೇ ಈ ಮೂವಿ ತುಂಬಾ ಜಾಸ್ತಿ ವಿಚಿತ್ರ ಆಯಿತು. ಸೀರಿಯಸ್ಲಿ ಉಪೇಂದ್ರ ಅನ್ನೋ ಮೂವಿ ಮಾಡಿದ್ರು ನೋಡಿ ಹಿಂದೆ, ಅದನ್ನು ಕೂಡ ಇವರೇ ಡೈರೆಕ್ಟ್ ಮಾಡಿದ್ದು, ಬರೆದದ್ದು, ಆ್ಯಕ್ಟ್ ಮಾಡಿದ್ದು. ಈ ಮೂವಿ ಕೂಡ ಹಾಗೆ ಇವರೇ ಬರೆದದ್ದು, ಇವರೇ ಆ್ಯಕ್ಟ್ ಮಾಡಿದ್ದು, ಇವರೇ ಡೈರೆಕ್ಟ್ ಮಾಡಿದ್ದು. ಸೊ ಹಾಗಾಗಿ ನನಗೆ ಗೊತ್ತಿತ್ತು ಇದು ಸ್ವಲ್ಪ ಡಿಫ್ರೆಂಟ್ ಇರ್ತದೆ ಅಂತ. ಹಾಗೆ ಆಯಿತು. ಈ ಮೂವಿ ತುಂಬಾ ಜಾಸ್ತಿ ಡಿಫ್ರೆಂಟ್ ಇದೆ ಆ್ಯಂಡ್ ನಾರ್ಮಲ್ ಪರ್ಸನಿಗೆ ಈ ಮೂವಿ ಅರ್ಥ ಆಗೋದಿಲ್ಲ. ಎನಿವೇಸ್, ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ಒಮ್ಮೆ ನೋಡಿ ಗೈಸ್. ನೆಕ್ಸ್ಟ್ ಕೂಲಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಇವರು, ತುಂಬಾ ಚೆನ್ನಾಗಿದೆ ಈ ಸಿನಿಮಾ. ನೆಕ್ಸ್ಟ್ ಆಂಧ್ರ ಕಿಂಗ್ ತಾಲೂಕು ಅನ್ನೋ ಒಂದು ಸಿನಿಮಾದಲ್ಲಿ ಕೂಡ ಇವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದು ಸಿನಿಮಾ ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ 45 ಅನ್ನೋ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇದು ತುಂಬಾ ಚೆನ್ನಾಗಿ ಇದೆ ಸಿನಿಮಾ. ನೆಕ್ಸ್ಟ್ ರಕ್ತ ಕಾಶ್ಮೀರ ಅನ್ನೋ ಸಿನಿಮಾ ಆ್ಯಕ್ಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಫಿಲ್ಮ್ ಬಗ್ಗೆ ಮಾತಾಡೋದಾದರೆ ಬುದ್ಧಿವಂತ 2 ಅನ್ನೋ ಸಿನಿಮಾ ನೆಕ್ಸ್ಟ್ ಬರಲಿಕ್ಕಿದೆ. ನೆಕ್ಸ್ಟ್ ತ್ರಿಶೂಲಂ ಅನ್ನೋ ಸಿನಿಮಾ ಕೂಡ ಬರಲಿಕ್ಕಿದೆ, ಅನೌನ್ಸ್ ಆಗಿದೆ, ಬರಲಿಕ್ಕಿದೆ, ಇದು ಕಂಪ್ಲೀಟ್ ಆಗಿದೆ ಮಾತ್ರ. ನೆಕ್ಸ್ಟ್ ಭಾರ್ಗವ ಅನ್ನೋ ಸಿನಿಮಾ ಬರಲಿಕ್ಕಿದೆ. ಸೊ ಇದು 3ನೇ ಸಿನಿಮಾ ಇವ್ರದ್ದು ಅಪ್ಕಮಿಂಗ್ ಲಿಸ್ಟಲ್ಲಿ. ನೆಕ್ಸ್ಟ್ IMR ಅನ್ನೋ ಸಿನಿಮಾ ಬರಲಿಕ್ಕಿದೆ. ಸೊ ನೋಡುವ ಎಂತಾಗುತ್ತೆ ಅಂತ. ಈ ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ ಹೇಳ್ದ ಉಪೇಂದ್ರ ಅವರೇ ಲವ್ ಮ್ಯಾರೇಜ್ ಆಗ್ತಾರೆ ಪ್ರಿಯಾಂಕಾ ಅವ್ರ ಜೊತೆ. ಸೊ ಸದ್ಯಕ್ಕೀಗ ಅವರಿಗೆ 2 ಮಕ್ಕಳಿದ್ದಾರೆ. ಉಪೇಂದ್ರ ಅವರು ಇದುವರೆಗೆ ರಿಟರ್ನ್ ಮಾಡಿ ಡೈರೆಕ್ಟ್ ಮಾಡಿದ ಮೂವೀಸ್ಗಳು ಐಕಾನಿಕ್ ಅಂತ ಹೇಳ್ಬೋದು. ಅದು ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ತರ್ಲೆ ನನ್ನ ಮಗ ಆಗಿರ್ಬೋದು, ಆ್ಯಂಡ್ ಇನ್ನೊಂದು ಆಗಿರ್ಬೋದು. ರೀಸೆಂಟ್ ಆಗಿರೋ UI ಕೂಡ ಅವರೇ ಬರೆದು ಡೈರೆಕ್ಟ್ ಮಾಡಿದ್ದು. ಸೀರಿಯಸ್ಲಿ ಅವರ ಕೈಯಲ್ಲೇನೋ ಜಾದೂ ಇದೆ ಅಂತ ಹೇಳ್ಬೋದು. ಉಪೇಂದ್ರ ಅವರು ಮೂವಿಯಲ್ಲಿ ಫೇಕ್ ಪೊಲೀಸಾಗಿ ಆ್ಯಕ್ಟ್ ಮಾಡಿದರು. ಸೊ ಈಗ ಅವರು ಯಾವ ಪೊಸಿಷನಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿರ್ಬೋದು. ಸೀರಿಯಸ್ಲಿ ಗೈಸ್, ಉಪೇಂದ್ರ ಅವರು ಹೇಳ್ಕೊಟ್ಟಿದ್ದಾರೆ, ನೀವೊಂದು ಐಕಾನಿಕ್ ಆಗಿರೋ ವಿಚಿತ್ರವಾಗಿ ಐಡಿಯಾನ ತೊಗೊಂಬರ್ಬೇಕು, ಖಂಡಿತ ಅದು ರನ್ ಆಗುತ್ತೆ ಅಂತ. ಸೊ ಅದಕ್ಕೆ ಎಕ್ಸಾಂಪಲೇ ಉಪೇಂದ್ರ ಅವರು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ನೆಕ್ಸ್ಟ್ ನಾನು ವಿಡಿಯೋ ಮಾಡ್ತೀನಿ ನೋಡಿ, ಆ ಒಂದು ಆ್ಯಕ್ಟರ್ ತುಂಬಾ ಬೆಸ್ಟ್ ಆ್ಯಕ್ಟರ್, ನನ್ನ ಫೇವ್ರೇಟ್ ಆ್ಯಕ್ಟರ್. ಬಟ್ ಅವರು ಈಗ ಇಲ್ಲ ಭೂಮಿಯಲ್ಲಿ, ಬಟ್ ಅವರದ್ದು ಮೂವೀಸ್ಗಳು ಐಕಾನಿಕ್. ಸೊ ಗೆಸ್ ಮಾಡಿ ಯಾರಂತ, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.